ಇವತ್ತಿನ ಸಂಸತ್ ಅಧಿವೇಶನ ಇದೀಗ ಆರಂಭ ಆಗಿದೆ. ನಿನ್ನೆ ಸಂಸತ್ ಅಧಿವೇಶನದಲ್ಲಿ ಗದ್ದಲ ಗಲಾಟೆಯದ್ದೇ ಸದ್ದಾಗೋಗಿತ್ತು. ಆ ಗದ್ದಲ ಗಲಾಟೆಗಳ ನಡುವೆಯೇ ಮಸೂದೆಯನ್ನ ಆಂಟಿ ಪೇಪರ್ ಲೀಕ್ ಬಿಲ್ ಅನ್ನ ಕೇಂದ್ರ ಸರ್ಕಾರ ಮಂಡನೆ ಮಾಡಿತ್ತು. ಅದರ ಬಗ್ಗೆ ಇವತ್ತು ಚರ್ಚೆಗೆ ಅವಕಾಶ ಕೊಡುವುದಕ್ಕೋಸ್ಕರ ನಿರ್ಧಾರ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ ಇವತ್ತಿನ ಅಧಿವೇಶನ ಆರಂಭ ಆಗಿರುವಂಥದ್ದು. ಸಂಸತ್ನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ತಡೆಗೆ ಮಸೂದೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳ ಜೊತೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಧಾನ ಸಭೆಯನ್ನ ಮಾಡಿದ್ರು. ಲೋಕಸಭಾ ಕಲಾಪ ಆರಂಭ ಆಗಿದೆ. ಇವತ್ತು ಚರ್ಚೆ ನಡೆಯುತ್ತೆ. ಇನ್ನೇನು ಕಲಾಪ ಆರಂಭ ಆಗಿದೆ. ಕಲಾಪದಲ್ಲಿ ಆಂಟಿ ಪೇಪರ್ ಲೀಕ್ ಬಿಲ್, ನಿನ್ನೆ ಇದರ ಚರ್ಚೆಗೆ ಅವಕಾಶ ಕೊಡದಂತೆ ಅಮಿತ್ ಶಾ ಅವರು ಉತ್ತರವನ್ನು ಕೊಡಬೇಕು ಅನ್ನೋ ಪಟ್ಟನ್ನು ವಿಪಕ್ಷಗಳು ಏನು ಹಿಡಿದಿದ್ವು, ಆ ಪಟ್ಟಿಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಓಂ ಬಿರ್ಲಾ ಅವರು ವಿರೋಧ ಪಕ್ಷಗಳ ಸದಸ್ಯರ ಜೊತೆಯಲ್ಲಿ ಮಾತನಾಡಿದ್ದು, ಇವತ್ತು ಮಸೂದೆಯ ಬಗ್ಗೆ ಚರ್ಚೆ ಆಗತ್ತೆ. ಚರ್ಚೆಗೆ ಅವಕಾಶವನ್ನು ನೀಡಲಾಗ್ತಾ ಇದೆ. ಸಂಸತ್ನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ತಡೆಗೆ ಮಸೂದೆ ಏನಿದೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳ ಜೊತೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ನಡೆಸಿದಂತಹ ಸಂಧಾನ ಸಭೆ ಸದ್ಯಕ್ಕೆ ಸಕ್ಸಸ್ ಆಗಿದ್ದು ಚರ್ಚೆಗೆ ಅನುವು ಮಾಡಿಕೊಡಲಾಗಿದೆ. ಲೋಕಸಭಾ ಕಲಾಪ ಆರಂಭ ಆಗಿರುವಂಥದ್ದು. ಹನ್ನೊಂದು ಗಂಟೆಗೆ ಸರಿಯಾಗಿ ಲೋಕಸಭೆಯ ಕಲಾಪ ಇವತ್ತು ಆರಂಭ ಆಗಿದೆ. ನಿನ್ನೆ ಬೆಳಗ್ಗೆ ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಮೊದಲಿಗೆ ಕಾಂಗ್ರೆಸ್ ಸದಸ್ಯರು ಮತ್ತೆ ಗದ್ದಲ, ಚರ್ಚೆಗೆ ಅನುವು ಮಾಡಿಕೊಡೋದಕ್ಕೆ ಸಂಧಾನ ಸಕ್ಸಸ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಚರ್ಚೆಗೆ ಅವಕಾಶವನ್ನು ಕೊಡ್ತಾ ಇದ್ದಂತೆ ಮತ್ತೆ ಗದ್ದಲ ಗಲಾಟೆ ಶುರುವಾಗಿ ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನು ಮತ್ತೆ ಮುಂದೂಡಲಾಗಿದೆ. ನಿನ್ನೆಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಎದುರಾಗಿದ್ದು ಲೋಕಸಭೆಯ ಕಲಾಪ ಮತ್ತೆ 2 ಗಂಟೆಗೆ ಮುಂದೂಡಲಾಗಿರುವಂಥದ್ದು. ಇವತ್ತು ಕೂಡ ನಿನ್ನೆಯೂ ಬೆಳಗ್ಗೆ ಆರಂಭ ಆಗ್ತಾ ಇದ್ದಂತೆಯೇ ಗದ್ದಲ ಗಲಾಟೆ ಶುರುವಾಗಿರುತ್ತೆ. ಆ ಸಂದರ್ಭದಲ್ಲಿ 12 ಗಂಟೆಗೆ ಮುಂದೂಡ್ತಾರೆ. 12 ಗಂಟೆಗೆ ಶುರುವಾದಾಗ ಮತ್ತೆ ಗದ್ದಲ ಗಲಾಟೆಯ ನಡುವೆಯೇ ಕಲಾಪದಲ್ಲಿ ಮಸೂದೆಯನ್ನು ಮಂಡಿಸಲಾಗತ್ತೆ. ಮಸೂದೆಯನ್ನು ಮಂಡಿಸಿದ ಬಳಿಕ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಸ್ಪೀಕರ್ ಅವರು ಎಷ್ಟು ಕೇಳಿದ್ರು ಕೂಡ ಗದ್ದಲ ಗಲಾಟೆಯ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಆಗುತ್ತೆ. 2 ಗಂಟೆಯಲ್ಲೂ ಕೂಡ ಮತ್ತೆ ಮನವಿಯನ್ನು ಮಾಡ್ತಾರೆ, ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಆಗ ಮತ್ತೆ ಗಲಾಟೆ ಶುರುವಾಗುತ್ತೆ. ಗಲಾಟೆ ಶುರುವಾದಂಥ ಸಂದರ್ಭದಲ್ಲಿ ನಿಮಗೆ 3 ಗಂಟೆಗಳ ಕಾಲಾವಕಾಶವನ್ನು ಕೊಡ್ತೇನೆ ನಾನು. ಈ ಸಂದರ್ಭದಲ್ಲಿ ನೀವೇ ನಿರ್ಧರಿಸಿಕೊಳ್ಳಿ, ಚರ್ಚೆ ಆಗಬೇಕಾ ಬೇಡವಾ. ಇದರ ಬಗ್ಗೆ ತುಂಬ ಪ್ರಮುಖವಾದಂತಹ ಒಂದು ಮಸೂದೆಯನ್ನು ಕೇಂದ್ರ ಸರ್ಕಾರ ಮಂಡಿಸಿದೆ. ಅದರ ಬಗ್ಗೆ ಚರ್ಚೆ ಆಗಬೇಕಾ ಬೇಡವಾ ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಂಡು ಬನ್ನಿ, 3 ಗಂಟೆ ನಿಮಗೆ ಟೈಮ್ ಕೊಡ್ತೀನಿ ಅಂಥೇಳಿ ಸ್ಪೀಕರ್ ಅವರು ಸಂಜೆ 5 ಗಂಟೆಗೆ ಕಲಾಪವನ್ನು ಮುಂದೂಡ್ತಾರೆ. 6 ಗಂಟೆಗಳ ಕಾಲ ಅವಕಾಶವನ್ನು ಕೊಡ್ತೇವೆ ನಿಮಗೆ ಇದರ ಬಗ್ಗೆ ಚರ್ಚಿಸೋದಕ್ಕೆ, ಅಗತ್ಯ ಬಿದ್ದರೆ ಇದನ್ನು ಇನ್ನೂ ಹೆಚ್ಚು ಕೂಡ ಮಾಡ್ತೇವೆ ಅಂತೇಳಿ ಕೂಡ ಸ್ಪೀಕರ್ ಅದೇ ಸಂದರ್ಭದಲ್ಲಿ ಹೇಳಿದರು. ಅದಾದ ಮೇಲೆ ಅವರೇ ಸಂಧಾನ ಸಭೆಯನ್ನೂ ನಡೆಸ್ತಾರೆ. ಆ ಸಂಧಾನ ಸಭೆಯಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡೋದಕ್ಕೆ ಮನವಿಯನ್ನೂ ಮಾಡಲಾಗಿರುತ್ತೆ. ಎಲ್ಲ ಆಗಿರುತ್ತೆ. ಇದಾದ ಮೇಲೆ ಇವತ್ತಿನ ಕಲಾಪ ಆರಂಭ ಆಗ್ತಾ ಇದ್ದಂತೆ ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭ ಆಗುತ್ತೆ. ಚರ್ಚೆಗೆ ಸೂಚನೆಯನ್ನು ನೀಡಲಾಗತ್ತೆ. ಆದರೆ ಮತ್ತೊಮ್ಮೆ ವಿರೋಧ ಪಕ್ಷಗಳು ಗದ್ದಲ ಗಲಾಟೆಯನ್ನು ಮಾಡಿದ್ರಿಂದಾಗಿ ಮತ್ತೆ 2 ಗಂಟೆಗೆ, ಇವತ್ತು ಮಧ್ಯಾಹ್ನ 2 ಗಂಟೆಗೆ ಲೋಕಸಭೆಯ ಕಲಾಪವನ್ನು ಮುಂದೂಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.